ಬೆಳಗಿನ ಜಾವ 4 ಗಂಟೆಗೆ ಎದ್ದು ರೆಡಿಯಾಗಿ ಬೇಗ ಹೇಗೋ ಹಾಗೋ ರೀಚ್ ಆದೆ. ಯಾಕಂದರೆ ಮುಹೂರ್ತ ಟೈಮ್ ಬಂದು 4:15 5:30 ಇತ್ತು. ನಮ್ಮ ಹುಡುಗ 3 ಗಂಟೆ ಕಟ್ಟೋ ಸಮಯ ಸರಿಯಾಗಿ ರೀಚ್ ಆದೆ. ಕಂಗ್ರ್ಯಾಚುಲೇಷನ್ಸ್ ಗಾಯ್ಸ್. ಇನ್ನೊಂದು ವಿಷಯ, ಇಬ್ಬರೂ ಇನ್ಸ್ಟಾಗ್ರಾಮಲ್ಲಂತೂ ಇಲ್ಲ, ಯೂಟ್ಯೂಬ್ ನೋಡ್ತಾರಂತ ಗೊತ್ತು. ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಈ ಇನ್ಸ್ಟಾಗ್ರಾಮ್ ರೀಲ್ ವಿಡಿಯೋನೂ ಅವ್ರಿಗೆ ತಲುಪತ್ತೆ ಅಂತ ಗೊತ್ತು. ನಮ್ಮ ಭಾರತ ದೇಶದಲ್ಲಿ ಹಲವಾರು ವಿಭಿನ್ನವಾದ ಮದುವೆಗಳು ನೋಡೋಕ್ಕೆ ಸಿಗುತ್ತೆ. ಹಾಗೆ ಇವರ ಮದುವೆನೂ ನೋಡೋಕ್ಕೆ ಸಿಕ್ತು. ಇವ್ರದ್ದು ಆಚಾರ ವಿಚಾರ ಎಲ್ಲನೂ ತುಂಬ ಖುಷಿ ಆಯಿತು ನೋಡೋಕ್ಕೆ. ಹಾಗೆ ಈ ಮದುವೆಗೆ ನನ್ನ ಹೈಸ್ಕೂಲ್ ಫ್ರೆಂಡು ಬಂದಿದ್ದ. ಅವನ ಜೊತೆಗೆ ಮಾತಾಡ್ತಾ ಇರುವಾಗ ಅವನು ಹೇಳ್ತಾ ಇದ್ದ, ಮಗ 30 ವರ್ಷ ದಾಟಿದ ಮೇಲೆ ಮನೇಲಿ ಪ್ರೆಷರು, ಫ್ರೆಂಡ್ಸು, ಅವರು ಇವರು ರಿಲೇಟಿವ್ಸ್ ಕೇಳ್ತಾನೆ ಇರ್ತಾರೆ ಯಾವಾಗ ಮದುವೆ ಅಂತ. ಅದೇ ಹೇಳ್ತಾರಲ್ವ, ಗಾಡ್ಸ್ ಪ್ಲ್ಯಾನ್ ಅಂತ. ಕಾಲ ಸಮಯ ಸಂದರ್ಭ ಎಲ್ಲ ಕೂಡಿ ಬರಬೇಕು, ಅವಾಗತ್ತೆ. ಮುಂದಕ್ಕೆ ನೋಡೋಣ ಬಿಡಿ. ಹಾಗೆಯೇ ಇವತ್ತು ನಂದು ಇನ್ನೊಬ್ಬ ಹೈಸ್ಕೂಲ್ ಕ್ಲಾಸ್ಮೇಟ್ದು ಎಂಗೇಜ್ಮೆಂಟ್ ಇವತ್ತು, ಅದಕ್ಕೆ ಹೋಗಬೇಕು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಮನೋಜ್, ಈ ವ್ಲಾಗ್ ನೋಡ್ತೀಯ ಅಲ್ವಾ ಗೊತ್ತಿಲ್ಲ, ಇಷ್ಟು ದಿನ ಫೋನ್ ಮಾಡಿದಾಗ ಇವಾಗೆಲ್ಲ ಸಿಗ್ತಾ ಇದೆ, ಇನ್ಮೇಲೆ ಫೋನ್ ಎತ್ತದೇ ಇರೋ. ಇದು ನಂದು ಒನ್ ಆಫ್ ದಿ ಫೇವ್ರೆಟ್ ಕಾರ್ ಅಂತಲೇ ಹೇಳ್ಬೋದು. ಇದು ಹುಡುಗನ ಕಾರು. ಓಕೆ, ಎನಿವೇಸ್, ಆಲ್ ದಿ ವೆರಿ ಬೆಸ್ಟ್ ಗೈಸ್. ಒಳ್ಳೆಯದಾಗಲಿ ನಿಮಗೆ, ಚೆನ್ನಾಗಿರಿ. ಸಿಗೋಣ.